ನಿಮಗೆ ನಿದ್ದೆ ಮಾಡಿದಾಗ ಜಾಸ್ತಿ ಕತೆಗಳು ಹೊಳಿಯುತ್ತು ಅಂತಲ್ಲ, ಅದು ಹೆಂಗದು ಗೊತ್ತಿಲ್ಲ, ಗಾಡ್ಸ್ ಗಿಫ್ಟ್. ಅದಕ್ಕೆ ಈ ಸಿನಿಮಾಗೆ ಡ್ರೀಮ್ ಬೈ ಸೃಜನ್ ಲೋಕೇಶ್ ಅಂತ ಹಾಕೊಂಡ್ಬಿಟ್ಟಿದ್ದೀನಿ. ನೋಡಿ ಇಲ್ಲೇ ಇದೆ, ಡ್ರೀಮ್ ಬೈ ಸೃಜನ್ ಲೋಕೇಶ್. ಕರೆಕ್ಟ್, ಹೌದು. ಸೊ ಡ್ರೀಮಲ್ಲೇ ಬಂದಿರೋದು. 90% ಆಫ್ ದ ಕಾನ್ಸೆಪ್ಟ್ಸ್ ಆಫ್ ಮಜಾ ಟಾಕೀಸ್ ವಾಸ್ ಇನ್ ಮೈ ಡ್ರೀಮ್. ಸೊ ಅದೊಂದು ಪ್ಲಸ್ ಪಾಯಿಂಟು. ನಾನು ಮೊಬೈಲ್ ಇಟ್ಟಿರ್ತೀನಿ, ಇಲ್ಲಾಂದರೆ ಒಂದು ಸ್ಕ್ರಿಬ್ಲಿಂಗ್ ಪ್ಯಾಡ್ ಇಟ್ಟಿರ್ತೀನಿ, ಇಲ್ಲ ಒಂದು ವಾಯ್ಸ್ ನೋಟ್ ಹಾಕ್ಬಿಡ್ತೀನಿ. ಏನಾದರೂ ಈ ಥರದ ಐಡಿಯಾಗಳು ಬಂತು ಅಂದರೆ ಬರೆದಿಟ್ಬಿಡೋದು. ಇವಾಗ ಒಂದು ಸಿಬ್ಲಿಂಗ್ ಸ್ಟೋರಿ ಒಂದು ಮಾಡ್ಕೊಂಡಿದ್ದೀನಿ, ವೆರಿ ಯಂಗ್ ಸ್ಟೋರಿ. ಅದು ನನಗೆ ಕನಸಲ್ಲೇ ಬಂದಿದ್ದು. ಸೊ ಐ ಡೋಂಟ್ ನೋ, ಪ್ರಾಬ್ಲಿ ಐ ಡೋಂಟ್ ಹ್ಯಾವ್ ಟು ಕೂತ್ಕೊಂಡು ರಿಸರ್ಚ್ ಮಾಡೋದೇನು ಬೇಡ ಅನ್ಸುತ್ತೆ. ನಿದ್ದೆ ಮಾಡಿದ್ರೆ ಕತೆಗಳು ಬರುತ್ತೆ. ಏನೋ ಟ್ರಿಕ್ ಇದೆಯಾ, ಹಿಂಗೆ ನಿದ್ದೆ ಮಾಡಿದ್ರೆ ಒಳ್ಳೆ ಕತೆ ಬರುತ್ತೆ? ಏನು ಟ್ರಿಕ್ಕು ಇಲ್ಲ. ಎಷ್ಟೋ ತಿಂಗಳುಗಳು ಬ್ಲ್ಯಾಂಕ್ ಆಗ್ಬಿಟ್ಟು ಯಾಕೆ ಬರ್ತಾ ಇಲ್ಲ ಕತೆಗಳು ಅಂತಲೂ ಅನಿಸಿದೆ. ಪ್ರಾಬ್ಲಿ ಎಲ್ಲ ಏನಂತಾರೆ, ಮೇಲ್ ಕೂತಿರುವಂತಹ ದಿಗ್ಗಜರೆಲ್ಲರೂ ಬಂದ್ಬಿಟ್ಟು ನನ್ನ ಕನಸಲ್ಲಿ ಹೇಳ್ತಾರೆ, ಈ ಕಾಂತಾರಲ್ಲಿ ಬಂದು ಓ ಅಂತಲ್ಲ ನನಗೆ ಒಂದು ಕತೆ ಹೇಳು. ಓ, ಈ ಸಿನಿಮಾ ಇಂಡಸ್ಟ್ರಿಯ ಈಗಿನ ಎರಾ ಹೇಗೆ ನೋಡ್ತೀರಾ? ಕಾಂತಾರ ತೊಗೊಂಡ್ರಿ, ಅದಕ್ಕೆ ಹೇಳ್ತಾ ಇದ್ದೀನಿ. ಕಾಂತಾರ, KGF, ಆಮೇಲೆ ಸಣ್ಣ ಸಣ್ಣ ಕಥೆಗಳು ಕೂಡ ಸೂ ಫ್ರಮ್ ಸೋ ಇಂದ ಹಿಡಿದು ಈಗ 200-300 ಸಿನಿಮಾಗಳು ಬಂದು ಕಮ್ಮಿ ಸಿನಿಮಾಗಳು ಹಿಟ್ ಆಗ್ತಿವೆ ಅನ್ನೋದು ಒಂದು ಪ್ರಾಬ್ಲಮ್ ಇದೆ ಇಂಡಸ್ಟ್ರಿಯಲ್ಲಿ. ಅದರ ಜೊತೆಗೆ ಬರುವಂತಹ ಸಣ್ಣ ಪುಟ್ಟ ಸ್ಕ್ರಿಪ್ಟ್ಗಳು ಕೂಡ ಜನರನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಯಶಸ್ವಿ ಆಗ್ತಾ ಇದೆ. ಆ್ಯಂಡ್ ಬಿಗ್ ಸಿನಿಮಾಸು ಕೂಡ ಅಷ್ಟೇ ದೊಡ್ಡ ಮಟ್ಟಕ್ಕೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸದ್ ಮಾಡ್ತಾ ಇದೆ. Yeah, I think it holds good for all the industries, even in ಬಾಲಿವುಡ್ ಆಗಿರ್ಬೋದು, ನಮ್ಮ ಸೌತ್ ಇಂಡಿಯನ್ ಸಿನಿಮಾಸ್, ಮರಾಠಿ ಸಿನಿಮಾಗಳಲ್ಲಿ ಅಲ್ಲಿ ಸಿನಿಮಾಗಳ ಅಬ್ಬರ ತುಂಬ ಜಾಸ್ತಿ ಇದೆ. ಬಟ್ ಸಕ್ಸಸ್ ರೇಟ್ ಇಸ್ ವೆರಿ ಲೆಸ್. ದಟ್ ಹೋಲ್ಡ್ಸ್ ಗುಡ್ ಇನ್ ಎನಿ ಇಂಡಸ್ಟ್ರಿ ಅಂತ ನಾನು ಹೇಳೋದು. ಸೊ ಬಟ್ ಏನು ಅಂದರೆ, ಒನ್ ವಿ ಶುಡ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ನಾವು ಏನೇ ಮಾಡಿದ್ರೂ ನಮಗೆ ವಿನ್ನಿಂಗ್ ಫಾರ್ಮುಲಾ ಅನ್ನೋದಿಲ್ಲ. ವಿನ್ನಿಂಗ್ ಫಾರ್ಮುಲಾ ಯಾರಿಗೂ ಗೊತ್ತಿಲ್ಲ. ಅದೊಂದು ಫಾರ್ಮುಲಾ ಗೊತ್ತಾಗ್ಬಿಟ್ರೆ ಪ್ರಾಬ್ಲಿ ಇಟ್ ವಿಲ್ ಬಿ ಲೈಕ್ ಎಂಡ್ಲೆಸ್ ಸಕ್ಸಸ್ಸು. ಪ್ರತಿಯೊಂದೂ ಕೂಡ ನನ್ನ ಪ್ರಕಾರ ಒಂದು ಪ್ರಯತ್ನ, ಒಂದು ಎಕ್ಸ್ಪೆರಿಮೆಂಟ್, ಪ್ರಯೋಗ ಅಂತಲೇ ಕರಿತೀವಿ ನಾವು ಅದನ್ನು. ಯು ಹ್ಯಾವ್ ಟು ಗೋ ವಿತ್ ದ ಫ್ಲೋ. ಇವಾಗ ನನ್ನ ಪ್ರಕಾರ GST ಈಸ್ ಅ ಯುನೀಕ್ ಸ್ಟೋರಿ, ಬಟ್ ಜನರಿಗೂ ಅದೇ ಅನ್ನಿಸ್ಬೇಕಲ್ಲ. ದಟ್ ಇಸ್ ವಾಟ್ ಐಮ್ ಸೇಯಿಂಗ್. ನಾನು ನನ್ನ ಡಂಗೂರ ಹೊಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಜನರನ್ನ ತಲೆಯಲ್ಲಿ ಇಟ್ಕೊಂಡು ಒಂದು ಯುನೀಕ್ ಸ್ಟೋರಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಬಟ್ ಅದು ಯಾವ ಮಟ್ಟಕ್ಕೆ ಜನರಿಗೆ ಅಪೀಲ್ ಆಗುತ್ತೆ, ಯಾವ ಮಟ್ಟಕ್ಕೆ ದೇ ವಿಲ್ ಟೇಕ್ ಇಟ್ ಕ್ಲೋಸ್ ಟು ದೇರ್ ಹಾರ್ಟ್ ಅನ್ನೋದು 28ರಿಂದ ನೋಡಬೇಕು ಅಷ್ಟೇ. ಸೊ ಇಟ್ಸ್ ಅ ಟ್ರೆಂಡ್. ಇವಾಗ ಒಂದು ಮಚ್ಚಿಟ್ಕೊಂಬರೋ ಒಂದು ಟ್ರೆಂಡ್ ಬಂತು, ಆಮೇಲೆ ಇಟ್ ಟರ್ನ್ ಟು ಬಿ ಸಾಂಗ್ಸ್ ಓರಿಯೆಂಟೆಡ್. ಇವಾಗ ಮುಂಗಾರು ಮಳೆ ಡಿಡ್ ಅ ಗ್ರೇಟ್ ಜಾಬ್. ಹೌದು, ದುನಿಯಾ ಸಿನಿಮಾ ಡಿಡ್ ಅ ಗ್ರೇಟ್ ಜಾಬ್ ವಿತ್ ಮ್ಯೂಸಿಕ್. ಆಮೇಲೆ ಇದು ಜಿಂಕ ಮೆರಿನ ಒಂದು ಸಾಂಗು, ಆ ಸಿನಿಮಾನ ಸೂಪರ್ ಡೂಪರ್ ಹಿಟ್ ಮಾಡ್ತು. ಕೆಂಡ ಸಂಪಿಗೆ ಎಲ್ಲ ನೋಡ್ಬಿಟ್ರೆ ತಗೊಂಡು ಹೋಗಿದ್ ರೀತಿ. ಹೌದು ಅಲ್ವಾ? ಸೊ ದೇರ್ ಆರ್ ಗುಡ್ ಸಿನಿಮಾಸ್ ಆ್ಯಂಡ್ ದೇರ್ ಆರ್ ಸಿನಿಮಾಸ್. ದೇರ್ ಇಸ್ ನೋ ಬ್ಯಾಡ್ ಸಿನಿಮಾ. ನೋ ಬ್ಯಾಡ್ ಸಿನಿಮಾ. ಬಿಕಾಸ್ ಯಾರೇ ಸಿನಿಮಾ ಮಾಡಿದ್ರು ನಿಜವಾಗ್ಲೂ ಅವ್ರು ಪ್ರಾಮಾಣಿಕವಾಗಿ ಮಾಡಿರ್ತಾರೆ. ಅದು ನಮಗೆ ಬ್ಯಾಡ್ ಅನ್ಸ್ಬೋದು, ಬಟ್ ಐ ಕಾಂಟ್ ಜಡ್ಜ್ ದೆಮ್. ಸೊ ಐ ವುಡ್ ಸೇ ದೇರ್ ಆರ್ ಸಿನಿಮಾಸ್. ಬ್ಯಾಡ್ ಸಿನಿಮಾಸ್ ನೋ. 100 ವರ್ಷ ಅನ್ನ ಹಾಕಿದೆ ಸಿನಿಮಾ. ಸೊ ದೇರ್ ಇಸ್ ನೋ ಬ್ಯಾಡ್ ಸಿನಿಮಾ. ದೇರ್ ಮೈಟ್ ಬಿ ಬ್ಯಾಡ್ ಚಾಯ್ಸಸ್, ಬ್ಯಾಡ್ ಡಿಸಿಷನ್ಸ್. ಹೆಂಗದು ಬ್ಯಾಡ್ ಸಿನಿಮಾ, ಬ್ಯಾಡ್ ಚಾಯ್ಸ್ ಹೆಂಗದು? ಅದೇನಂದ್ರೆ ನಾನು ಹೇಳೋದು, ನಿಮಗೆ ಸರಿ ಅನ್ಸುತ್ತೆ, ನನಗೆ ತಪ್ಪು ಅನ್ಸ್ಬೋದು, ನನಗೆ ತಪ್ಪು ಅನ್ಸೋದು ನಿಮಗೆ ಸರಿ ಅನ್ಸ್ಬೋದು. ಆ ಮೂಮೆಂಟಲ್ಲಿ ನಾನು ತೊಗೊಂಡಿರೋದು ತಪ್ಪು ಮಾಡಿದ್ದೀನಿ ಅಂತ, ಬಟ್ ಆ ಮೂಮೆಂಟ್ಗೆ ನಂಗೆ ಸರಿ ಇರ್ಬೋದು. ನಾನು ಸರಿಯಾದ ಡಿಸಿಷನ್ ತೊಗೊಂಡಿರೋದನ್ನ ಎಕ್ಸಿಕ್ಯೂಟ್ ಮಾಡಿರೋರು ಕೆಟ್ಟದಾಗ ಮಾಡಿರ್ಬೋದು. ಎಂಡ್ ಪ್ರಾಡಕ್ಟ್ ಇಸ್ ನಾಟ್ ಇನ್ ಯೋರ್ ಹ್ಯಾಂಡ್. ಸೃಜನ್ ಲೈಫಲ್ಲಿ ಬ್ಯಾಡ್ ಚಾಯ್ಸಸ್ ಆಗಿದೆಯಾ? ಬ್ಯಾಡ್ ಡಿಸಿಷನ್ಸ್, ಚಾಯ್ಸಸ್ ಅಲ್ಲ, ಬ್ಯಾಡ್ ಡಿಸಿಷನ್ಸ್. ಎಸ್. ಓಕೆ, ಹೌ ಯು ಟೇಕ್ ದಟ್? ಅಂದರೆ ಇವಾಗ ಒಂದು ಬ್ಯಾಡ್ ಡಿಸಿಷನ್ ತೊಗೊಂಡಿರ್ತೀರಾ, ಅದರಿಂದ ಆಬ್ವಿಯಸ್ಲಿ ರಿಸಲ್ಟ್ ವಿಲ್ ಬಿ ಬ್ಯಾಡ್. ಬ್ಯಾಡ್ ಅನ್ನೋದಕ್ಕಿಂತ ಐ ಥಿಂಕ್ ಇಟ್ಸ್ ಅ ಲರ್ನಿಂಗ್ ಪ್ರೊಸೆಸ್. ಯು ರಿಯಲಿ ಲರ್ನ್ ಇಟ್ ವೆರಿ ವೆಲ್. ಓಕೆ. ಸೊ ನನ್ನ ಹೆಂಡ್ತಿ ಇವಾಗ ಹೇಳ್ತಾ ಇರ್ತಾಳೆ, GST ಗೆದ್ದೇ ಗೆಲ್ಲುತ್ತೆ ಕಣೋ, ಗೆದ್ದೇ ಗೆಲ್ಲುತ್ತೆ. ಗೆಲ್ಲಿಲ್ಲ ಅಂದರೆ ಅದೊಂದು ನಿಂಗೆ ಪಾಠ ಅಂತ. ಅಮ್ಮ ಇಷ್ಟು ಕಾಸ್ಟ್ಲಿ ಪಾಠ ನನಗೆ ಬೇಡಪ್ಪ, ಇಷ್ಟೊಂದೆಲ್ಲ ಕಾಸ್ಟ್ಲಿ ಪಾಠ ಕಲಿಯೋದು ಬೇಡ. GST ಡೀಸೆಂಟಾಗಿ ಆಗಬೇಕು, ಜನರಿಗೆ ಮುಟ್ಬೇಕು, ಸುಮ್ಮನೆ. ಲವ್ಲಿ, ಡೆಫಿನೆಟ್ಲಿ ಜನರನ್ನು ಮುಟ್ಟುತ್ತೆ.